ಸೂರ್ಯಗ್ರಹಣ 2026 ಮೇಷರಾಶಿ ಮತ್ತು ಲಗ್ನದ ಜಾತಕದವರಿಗೆ ನಮಸ್ಕಾರ. ಈ ವಿಶೇಷ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. 12 ಆಗಸ್ಟ್ 2026 ರಾತ್ರಿ ಬಾಹ್ಯಾಕಾಶದಲ್ಲಿ ರೂಪುಗೊಳ್ಳುತ್ತಿರುವ ಖಗೋಳ ಘಟನೆಯು ಯಾವುದೇ ಸಾಮಾನ್ಯ ಅಥವಾ ಸಾಧಾರಣ ಗ್ರಹಣವಲ್ಲ. ಈ ಗ್ರಹಣವು ನಿಮ್ಮ ಕಂಫರ್ಟ್ ಝೋನ್ ಅಥವಾ ಸುರಕ್ಷತಾ ವಲಯ ಎಂದು ನಾವು ಕರೆಯುವ ನಿಮ್ಮ ಜೀವನದ ಆ ಭಾಗದ ಮೇಲೆ ನೇರವಾಗಿ ಪ್ರಹಾರ ಮಾಡುತ್ತಿದೆ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಮೇಲ್ನೋಟದ ಭವಿಷ್ಯವಾಣಿಗಳನ್ನು ಮಾತ್ರ ಮಾಡುವುದಿಲ್ಲ, ಬದಲಾಗಿ ಪ್ರತಿಯೊಂದು ಘಟನೆಯ ಕಾಲಮಿತಿ ಮತ್ತು ಅದರ ಹಿಂದಿನ ನಿಖರವಾದ ಹಾಗೂ ವೈಜ್ಞಾನಿಕ ಜ್ಯೋತಿಷ್ಯದ ಕಾರಣವನ್ನು ಬಹಳ ಸಾವಧಾನವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಈಗ ನೇರವಾಗಿ 12 ಆಗಸ್ಟ್ 2026 ಸಂಭವಿಸಲಿರುವ ಆ ಖಗೋಳ ಘಟನೆಯ ಕಡೆಗೆ ಹೋಗೋಣ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9:04 ಈ ಪ್ರಚಂಡ ಸೂರ್ಯಗ್ರಹಣವು ತನ್ನ ಪ್ರಭಾವವನ್ನು ಬೀರಲು ಪ್ರಾರಂಭಿಸುತ್ತದೆ ಮತ್ತು ಆಗಸ್ಟ್ 13 ಮುಂಜಾನೆ ಅಂದರೆ ಬೆಳಿಗ್ಗೆ 4:25 ಈ ಪ್ರಕ್ರಿಯೆ ನಡೆಯುತ್ತದೆ. ಖಗೋಳ ದೃಷ್ಟಿಯಿಂದ ಇದೊಂದು ಕಂಕಣ ಸೂರ್ಯಗ್ರಹಣವಾಗಿದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಎಂದು ಕರೆಯುತ್ತೇವೆ. ಈ ಗ್ರಹಣವು ಭಾರತದ ಭೌಗೋಳಿಕ ಗಡಿಗಳಲ್ಲಿ ಗೋಚರಿಸುವುದಿಲ್ಲವಾದರೂ ಇಲ್ಲಿ ಯಾವುದೇ ಧಾರ್ಮಿಕ ಸೂತಕ ಕಾಲ ಅನ್ವಯಿಸುತ್ತಿಲ್ಲ. ನಿಮ್ಮ ಮನೆಯ ಮತ್ತು ಸಾರ್ವಜನಿಕ ದೇವಾಲಯಗಳು ತೆರೆದಿರುತ್ತವೆ ಮತ್ತು ದೈನಂದಿನ ಪೂಜಾ ಪಾಠದ ಪ್ರಕ್ರಿಯೆಯು ಯಥಾವತ್ತಾಗಿ ಮುಂದುವರಿಯುತ್ತದೆ. ಆದರೆ ಇಲ್ಲಿ ಒಂದು ಬಹಳ ದೊಡ್ಡ ಜ್ಯೋತಿಷ್ಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿ. ಬ್ರಹ್ಮಾಂಡದಲ್ಲಿ ಯಾವಾಗಲಾದರೂ ನವಗ್ರಹಗಳ ರಾಜನಾದ ಸೂರ್ಯ ಮತ್ತು ನಮ್ಮ ಮನಸ್ಸಿನ ನೈಸರ್ಗಿಕ ಕಾರಕನಾದ ಚಂದ್ರನ ಮೇಲೆ ರಾಹುವಿನ ಆಳವಾದ ಮತ್ತು ತಾಮಸಿಕ ಛಾಯೆ ಬಿದ್ದಾಗ ಆ ಶಕ್ತಿಯ ತರಂಗ ಪ್ರಭಾವವು ಭೂಮಿಯ ಪ್ರತಿಯೊಂದು ಜೀವಿಯ ಮೇಲೂ ಕಡ್ಡಾಯವಾಗಿ ಬೀಳುತ್ತದೆ. ಜ್ಯೋತಿಷ್ಯ ದೃಷ್ಟಿಯಿಂದ ಈ ಪ್ರಚಂಡ ಗ್ರಹಣವು ನಿಮ್ಮ ಜನ್ಮ ಕುಂಡಲಿಯ ಚತುರ್ಥ ಭಾವ ಅಂದರೆ 4th ಹೌಸ್ನ ಅಕ್ಷದ ಮೇಲೆ ಸಂಭವಿಸುತ್ತಿದೆ. ಮತ್ತು ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಕೇವಲ ಸೂರ್ಯ ಅಥವಾ ಚಂದ್ರ ಮಾತ್ರ ಇರುವುದಿಲ್ಲ, ಬದಲಾಗಿ ಅತ್ಯಂತ ಶಕ್ತಿಶಾಲಿ ಚತುರ್ಗ್ರಹಿ ಯೋಗವು ನಿರ್ಮಾಣವಾಗುತ್ತಿದೆ. ನಿಮ್ಮ 4ನೇ ಭಾವದ ಕೇಂದ್ರದಲ್ಲಿ ಸೂರ್ಯ ಚಂದ್ರ ಪ್ರಸ್ತುತ ಖಗೋಳ ರೂಪದಲ್ಲಿ ಅಸ್ತಮಿತ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿರುವ ಜ್ಞಾನದ ಕಾರಕ ದೇವಗುರು ಬೃಹಸ್ಪತಿ ಮತ್ತು ಬುದ್ಧಿಯ ಕಾರಕ ಬುಧ ಒಟ್ಟಿಗೆ ಕುಳಿತಿದ್ದಾರೆ. ಈ 4 ಮಹಾಬಲಿ ಗ್ರಹಗಳು ಒಟ್ಟಾಗಿ ಈ ಗ್ರಹಣದ ಸಂಕೀರ್ಣ ಜಾಲದಲ್ಲಿ ಸಿಲುಕಿಕೊಂಡಿವೆ. ಚತುರ್ಥ ಭಾವವು ನಮ್ಮ ಜೀವನದಲ್ಲಿ ಯಾವುದನ್ನು ಪ್ರತಿನಿಧಿಸುತ್ತದೆ? ಈ ಭಾವವು ನಿಮ್ಮ ಜೀವನದ ಮೂಲ ಸುಖ, ನಿಮ್ಮ ತಾಯಿ ಆರೋಗ್ಯ ಮತ್ತು ಅವರೊಂದಿಗಿನ ಸಂಬಂಧ, ನಿಮ್ಮ ಸ್ಥಿರ ಆಸ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಿಮ್ಮ ಮಾನಸಿಕ ನೆಮ್ಮದಿ ಅಂದರೆ ಮೆಂಟಲ್ ಪೀಸ್ನ ಅಡಿಪಾಯವಾಗಿದೆ. ಈ ಪ್ರಮುಖ ಭಾವದ ಮೇಲೆ ಗ್ರಹಣ ಸಂಭವಿಸಿದಾಗ ಬ್ರಹ್ಮಾಂಡವು ಒಂದೇ ಏಟಿಗೆ ನಿಮ್ಮನ್ನು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆಳೆಯುತ್ತದೆ ಮತ್ತು ಜೀವನದ ಹೊಸ ವಾಸ್ತವಿಕ ಸತ್ಯವನ್ನು ನಿಮಗೆ ಪರಿಚಯಿಸುತ್ತದೆ. ಆಗಸ್ಟ್ ಮಧ್ಯಭಾಗದಿಂದ ಮುಂಬರುವ 3 ತಿಂಗಳವರೆಗೆ ಜೀವನದ ಹಲವು ಆಯಾಮಗಳು ಇದ್ದಕ್ಕಿದ್ದಂತೆ ಅಸ್ತವ್ಯಸ್ತಗೊಂಡಿವೆ ಎಂದು ನಿಮಗೆ ಅನಿಸಬಹುದು. ಆದರೆ ನಿಮ್ಮಲ್ಲಿ ಅನೇಕ ಜಾತಕದವರು ಈ ಸಮಯದಲ್ಲಿ ಶನಿಯ ಸಾಡೇಸಾತಿಯ ಅಂತಿಮ ಮತ್ತು ಸವಾಲಿನ ಪ್ರಭಾವದೊಂದಿಗೂ ಹೆಣಗಾಡುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ನಿಮ್ಮ 12ನೇ ಭಾವದಲ್ಲಿ ಗೋಚಾರ ಮಾಡುತ್ತಿರುವ ವಕ್ರಿ ಶನಿಯು ನಿಮಗೆ ನಿರಂತರವಾಗಿ ಹೊಸ ಮಾನಸಿಕ ಮತ್ತು ಆರ್ಥಿಕ ಸವಾಲುಗಳನ್ನು ನೀಡುತ್ತಿದ್ದಾರೆ. ಸಾಡೇಸಾತಿಯ ಮೂಲ ಸ್ವಭಾವವು ಸಾಮಾನ್ಯವಾಗಿ ನಿಮ್ಮ ಕಾರ್ಯಗಳ ವೇಗವನ್ನು ನಿಧಾನಗೊಳಿಸುವುದು ಅಥವಾ ತಡೆಯುವುದು ಆಗಿರುತ್ತದೆ. ಆದರೆ ಮೇಷರಾಶಿಗೆ ಸೂರ್ಯನು ಯಾವಾಗಲೂ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಅವನು ನಿಮ್ಮ ಉಚ್ಚ ಎಕ್ಸಾಲ್ಟೆಡ್ ಗ್ರಹ ಮತ್ತು ನಿಮ್ಮ ನೈಸರ್ಗಿಕ ಮಿತ್ರನೂ ಹೌದು. ಈ ಗ್ರಹಣದ ಅಂಧಕಾರ ಸರಿದಾಗ ಸೂರ್ಯನ ಈ ಶಕ್ತಿಶಾಲಿ ಪ್ರಭಾವವು ಕಳೆದ ಹಲವು ವರ್ಷಗಳಿಂದ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದ್ದ ಎಲ್ಲಾ ಹಳೆಯ ಅಡೆತಡೆಗಳು ಮತ್ತು ಮುಳ್ಳಿನ ಹಾದಿಗಳನ್ನು ತನ್ನೊಂದಿಗೆ ಸುಟ್ಟು ಸಂಪೂರ್ಣವಾಗಿ ಬೂದಿ ಮಾಡುತ್ತದೆ. ಹಾಗಾಗಿ ತಾತ್ಕಾಲಿಕವಾಗಿ ಈ ಸಮಯವು ಒಂದು ಹೋರಾಟದಂತೆ ತೋರಿದರೂ ದೀರ್ಘಾವಧಿಯ ದೃಷ್ಟಿಕೋನದಲ್ಲಿ ಇದು ನಿಮಗೆ ಬಹಳ ದೊಡ್ಡ ವರದಾನ ಮತ್ತು ಜೀವನಕ್ಕೆ ದಿಕ್ಕು ತೋರುವ ಟರ್ನಿಂಗ್ ಪಾಯಿಂಟ್ ಆಗಿ ಸಾಬೀತಾಗಿ ಸಾಮರ್ಥ್ಯವನ್ನು ಹೊಂದಿದೆ. ಬನ್ನಿ ಈಗ ನಿಮ್ಮ ಜೀವನದ ವಿವಿಧ ಪ್ರಮುಖ ಅಂಶಗಳ ಬಗ್ಗೆ ಬಹಳ ವಿವರವಾಗಿ ಚರ್ಚಿಸೋಣ. ಮೊದಲನೆಯದಾಗಿ ರಿಯಲ್ ಎಸ್ಟೇಟ್, ಸ್ಥಿರ ಆಸ್ತಿ ಮತ್ತು ನಿಮ್ಮ ಮನೆ ನಿರ್ಮಾಣದ ಬಗ್ಗೆ ಮಾತನಾಡೋಣ. ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಚತುರ್ಥ ಭಾವವು ನೇರವಾಗಿ ಈ ಭೌತಿಕ ವಸ್ತುಗಳನ್ನು ನಿಯಂತ್ರಿಸುತ್ತದೆ. ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಮತ್ತು
ಜಾಗರೂಕತೆಯಿಂದ ಇರಬೇಕಾದ ಅವಶ್ಯಕತೆ ಇದೆ. ಇದಕ್ಕೆ ಕಾರಣವೆಂದರೆ ಈ ಚತುರ್ಥ ಭಾವದಲ್ಲಿ ಬುಧ ಗ್ರಹವು ಅಸ್ತಿತ್ವದಲ್ಲಿದೆ. ಮೇಷ ಲಗ್ನದ ಕುಂಡಲಿಯಲ್ಲಿ ಬುಧನು ನಿಮ್ಮ 3ನೇ ಭಾವ ಮತ್ತು ವಿಶೇಷವಾಗಿ 6ನೇ ಭಾವದ ಅಧಿಪತಿಯಾಗಿರುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಭಾವವನ್ನು ಎಲ್ಲಾ ರೀತಿಯ ವಿವಾದ, ಸಾಲ ಮತ್ತು ಗುಪ್ತ ಶತ್ರುಗಳ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಮತ್ತು ಇದಕ್ಕಿಂತಲೂ ಹೆಚ್ಚು ಗಮನಿಸಬೇಕಾದ ಅಂಶವೆಂದರೆ ಈ ಸಂಪೂರ್ಣ ಗ್ರಹಣ ಚಕ್ರವು ಆಶ್ಲೇಷ ನಕ್ಷತ್ರದ ಪ್ರಭಾವ ವಲಯದಲ್ಲಿ ಸಂಭವಿಸುತ್ತಿದೆ. ಆಶ್ಲೇಷ ನಕ್ಷತ್ರದ ನೈಸರ್ಗಿಕ ಅಧಿಪತಿ ಬುಧನೇ ಆಗಿದ್ದಾನೆ ಮತ್ತು ಇದರ ವೈದಿಕ ಸಂಕೇತವು ಒಂದು ಸರ್ಪವಾಗಿದೆ. ಜ್ಯೋತಿಷ್ಯ ಲೆಕ್ಕಾಚಾರಗಳಲ್ಲಿ ಆಶ್ಲೇಷ ಅಂದರೆ ಯಾವುದನ್ನಾದರೂ ಹಿಡಿದಿಟ್ಟುಕೊಳ್ಳುವುದು, ಆಳವಾಗಿ ಅಡಗಿರುವ ರಹಸ್ಯಗಳು ಮತ್ತು ಒಂದು ರೀತಿಯ ವಿಷಕಾರಿ ಪ್ರಭಾವ ಎಂದರ್ಥ. ಇದರ ನಿಮ್ಮ ಜೀವನದ ಮೇಲಿನ ನೇರವಾದ ಅರ್ಥವೇನೆಂದರೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ಅಪಾಯವು ಎದುರಿನಿಂದ ಸ್ಪಷ್ಟವಾಗಿ ಬರುವುದಿಲ್ಲ, ಬದಲಾಗಿ ಅದು ಬಹಳ ಆಳದಲ್ಲಿ ಅಡಗಿರುತ್ತದೆ. ಒಂದು ವೇಳೆ ನೀವು ಆಗಸ್ಟ್ ತಿಂಗಳ ಸುಮಾರಿಗೆ ಯಾವುದಾದರೂ ವಾಣಿಜ್ಯ ಡೀಲ್, ಕಮರ್ಷಿಯಲ್ ಡೀಲ್ ಸೈನ್ ಮಾಡಲು ಹೋಗುತ್ತಿದ್ದರೆ ಅಥವಾ ಯಾವುದೇ ವಸತಿ ಗೃಹವನ್ನು ಖರೀದಿಸುತ್ತಿದ್ದರೆ ಅಥವಾ ಮಾರಾಟ ಮಾಡುತ್ತಿದ್ದರೆ ಕಾನೂನು ಪತ್ರಗಳಲ್ಲಿ ಭವಿಷ್ಯದಲ್ಲಿ ನಿಮ್ಮನ್ನು ಬಹಳ ದೀರ್ಘವಾದ ಕಾನೂನು ವಿವಾದದಲ್ಲಿ ಅಂದರೆ ಲೀಗಲ್ ಬ್ಯಾಟಲ್ ನಲ್ಲಿ ಸಿಲುಕಿಸುವಂತಹ ಯಾವುದಾದರೂ ಸೂಕ್ಷ್ಮ ಷರತ್ತುಗಳು ಅಡಗಿರುವ ಸಾಧ್ಯತೆ ಬಹಳಷ್ಟಿದೆ. ಈ ಮೋಸವನ್ನು ಅಪರಿಚಿತ ವ್ಯಕ್ತಿಯು ಮಾಡುವುದಿಲ್ಲ, ಬದಲಾಗಿ ನೀವು ನಂಬುವಂತಹ ವ್ಯಕ್ತಿಯಾಗಿರಬಹುದು. ಬಹುಶಃ ನಿಮ್ಮ ಕುಟುಂಬದ ಹತ್ತಿರ ಸಂಬಂಧಿ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ಪಾರ್ಟ್ನರ್ ಆಗಿರಬಹುದು. ಆದುದರಿಂದ ನನ್ನದೊಂದು ಬಹಳ ಸ್ಪಷ್ಟವಾದ ಸಲಹೆ ಇದೆ. 12 ಆಗಸ್ಟ್ ಆಸುಪಾಸಿನಲ್ಲಿ ಮತ್ತು ಮುಂಬರುವ ಕನಿಷ್ಠ 1 ರಿಂದ 1.5 ತಿಂಗಳವರೆಗೆ ಯಾವುದೇ ಹೊಸ ಆಸ್ತಿಯ ಖರೀದಿ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ತಡೆಹಿಡಿಯಿರಿ. ಯಾವುದೇ ಕಾನೂನು ಒಪ್ಪಂದವನ್ನು ತಜ್ಞರಿಗೆ ತೋರಿಸದೆ ಮತ್ತು 2 ಬಾರಿ ಓದದೆ ಸಹಿ ಮಾಡಬೇಡಿ. ನಿಮ್ಮ ಯಾವುದೇ ಹಳೆಯ ಆಸ್ತಿಯ ವಿವಾದ ನಡೆಯುತ್ತಿದ್ದರೆ ಅದು ಈ ಸಮಯದಲ್ಲಿ ಮತ್ತೆ ಮೇಲ್ಮೈಗೆ ಬಂದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು. ಆದರೆ ಈ ಗ್ರಹಣದ ಪ್ರಭಾವದಿಂದ ಹೊಸ ಮತ್ತು ದೊಡ್ಡ ಆಸ್ತಿಯನ್ನು ಮಾಡುವ ವೈಚಾರಿಕ ಅಡಿಪಾಯವು ಇದೇ ಸಮಯದಿಂದ ಪ್ರಾರಂಭವಾಗುತ್ತದೆ. ಗ್ರಹಗಳ ಚಲನೆಯು ಸ್ಪಷ್ಟವಾಗಿ ಏನು ಹೇಳುತ್ತದೆ ಎಂದರೆ, ಒಂದು ವೇಳೆ ನೀವು ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಕಾಪಾಡಿಕೊಂಡರೆ ಮುಂದಿನ ವರ್ಷದ ಫೆಬ್ರವರಿ ಕೊನೆಯ ವಾರದಿಂದ ಮಾರ್ಚ್ 2ನೇ ವಾರದ ನಡುವಿನ ಸಮಯದಲ್ಲಿ ನೀವು ಬಹಳ ಸುರಕ್ಷಿತ ಮತ್ತು ಪಾರದರ್ಶಕ ರೀತಿಯಲ್ಲಿ ನಿಮ್ಮ ಇಚ್ಛೆಯ ಮನೆ ಅಥವಾ ಆಸ್ತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ. ಈ ಸಮಯವು ನಿಮಗೆ ಸ್ಥಿರ ಆಸ್ತಿ ನಿರ್ಮಾಣಕ್ಕೆ ಅತ್ಯಂತ ಮಂಗಳಕರ ಸಮಯವಾಗಿರುತ್ತದೆ. ಈ ಸಂಭವನೀಯ ಆಸ್ತಿ ವಿವಾದವನ್ನು ತಪ್ಪಿಸಲು 12 ಆಗಸ್ಟ್ ದಿನದಂದು ನೀವು ಬಹಳ ಸರಳವಾದ ಆದರೆ ಅಚೂಕವಾದ ಖಚಿತವಾದ ಪರಿಹಾರವನ್ನು ಮಾಡಬೇಕು. ಒಂದು ಹೊಸ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಶುದ್ಧ ಕುಡಿಯುವ ನೀರಿನಿಂದ ಸಂಪೂರ್ಣವಾಗಿ ತುಂಬಿಸಿ. ಈ ನೀರಿನಿಂದ ತುಂಬಿದ ಮಡಿಕೆಯನ್ನು ಯಾವುದಾದರೂ ಹಳೆಯ ದೇವಾಲಯದಲ್ಲಿ ಅಥವಾ ದಾರಿ ಹೋಕರು ಸುಲಭವಾಗಿ ನೀರು ಕುಡಿಯಬಹುದಾದಂತಹ ಯಾವುದಾದರೂ ಸಾರ್ವಜನಿಕ ಸ್ಥಳದಲ್ಲಿ ಇಟ್ಟು ಬನ್ನಿ. ಆಶ್ಲೇಷ ನಕ್ಷತ್ರದ ಈ ವಿಷಕಾರಿ ಪ್ರಭಾವವನ್ನು ಕತ್ತರಿಸಲು ಮತ್ತು ಆಸ್ತಿ ವಿಷಯಗಳನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿಸಲು ಇದೊಂದು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ಈಗ ನಾವು ನಿಮ್ಮ ವೃತ್ತಿ ಜೀವನ, ನಿಮ್ಮ ಉದ್ಯೋಗ, ವ್ಯಾಪಾರ ಮತ್ತು ನಗದು ಹರಿವಿನ ಕಡೆಗೆ ಹೋಗೋಣ. ಚತುರ್ಥ ಭಾವದಲ್ಲಿ ಕುಳಿತಿರುವ ಈ 4 ಮಹಾಬಲಿ ಗ್ರಹಗಳು ತಮ್ಮ 7ನೇ ಪೂರ್ವ ದೃಷ್ಟಿಯಿಂದ ನಿಮ್ಮ ದಶಮ ಭಾವ ಅಂದರೆ 10ನೇ ಮನೆಯನ್ನು ನೇರವಾಗಿ ನೋಡುತ್ತಿದ್ದೆ. ದಶಮ ಭಾವವು ನಿಮ್ಮ ಮೂಲ ಕರ್ಮಸ್ಥಾನವಾಗಿದೆ, ನಿಮ್ಮ ವೃತ್ತಿ ಜೀವನವಾಗಿದೆ, ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ನಿಮ್ಮ ಪಬ್ಲಿಕ್ ಇಮೇಜ್ ಆಗಿದೆ. ಅಧಿಕಾರ, ಆಡಳಿತ, ಅಥಾರಿಟಿ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ಅನ್ನು ಪ್ರತಿನಿಧಿಸುವ ಸೂರ್ಯನೇ ಸ್ವತಃ ಈ ಸಮಯದಲ್ಲಿ ಗ್ರಹಣದ ಗಾಢ ಪ್ರಭಾವದಲ್ಲಿದ್ದಾನೆ. ಆದ್ದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಅಹಂಕಾರದ ಘರ್ಷಣೆಗಳು ಅಂದರೆ ಈಗೋ ಕ್ಲಾಶಸ್ ಆಗುವ ಬಲವಾದ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ. ನಿಮ್ಮ ಶ್ರಮ ಮತ್ತು ಅರ್ಹತೆಯನ್ನು ನಿರಂತರವಾಗಿ ನಿರ್ಲಕ್ಷಿಸಲಾಗುತ್ತಿದೆ ಎಂದು ನಿಮಗೆ ಆಳವಾಗಿ ಅನಿಸುತ್ತದೆ. ಈ ಸಮಯದಲ್ಲಿ ನಿಮ್ಮೊಳಗಿನ ಮೇಷರಾಶಿಯ ಆ ಮೂಲ ಅಗ್ನಿಯು ಉರಿಯುತ್ತದೆ. ಈ ಉದ್ಯೋಗವನ್ನು ತಕ್ಷಣವೇ ಬಿಟ್ಟು ಬಿಡಬೇಕು ಅಥವಾ ವರ್ಷಗಳ ಹಳೆಯ ಈ ಪಾಲುದಾರಿಕೆಯನ್ನು ಹಿಂದೆ ಕೊನೆಗೊಳಿಸಬೇಕು ಎಂಬ ತೀವ್ರ ಆವೇಗವು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತದೆ. ಹಾಗೆ ಮಾಡದಿರಲು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಖಗೋಳ ದೃಷ್ಟಿಕೋನದಿಂದ ಈ ಸಮಯವು ಆಕ್ರಮಣಕಾರಿ ಮೋಡ್ ನಲ್ಲಿ ಆಡುವ ಸಮಯವಲ್ಲ, ಬದಲಾಗಿ ಈ ಸಮಯವು ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿ
ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ಶಾಂತವಾಗಿ ಗಮನಿಸುವ ಸಮಯವಾಗಿದೆ. ಈ 3 ತಿಂಗಳ ಉಗ್ರ ಆವೇಗವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡರೆ ಇದರ ನಂತರ ಗ್ರಹಣದ ಅತ್ಯಂತ ಲಾಭದಾಯಕ ಅಂಶವು ನಿಮ್ಮ ಮುಂದೆ ಬರುತ್ತೆ. ಮೇಷರಾಶಿಗೆ ಸೂರ್ಯನನ್ನು ಅದೃಷ್ಟ ಮತ್ತು ಅಧಿಕಾರದ ರಕ್ಷಕ ಎಂದು ಪರಿಗಣಿಸಲಾಗುವುದರಿಂದ ಈ ಗ್ರಹಣದ ಪರಿಣಾಮವು ಕೊನೆಗೊಂಡ ತಕ್ಷಣ ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಮತ್ತು ಸಕಾರಾತ್ಮಕ ಜಿಗಿತ ಬರುವ ಸಾಧ್ಯತೆ ಇದೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಜಾತಕದವರಿಗೆ ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಮತ್ತು ಪ್ರತಿಷ್ಠಿತ ಕಂಪನಿಯಿಂದ ಉತ್ತಮ ಸಂಬಳದ ಪ್ಯಾಕೇಜ್ನೊಂದಿಗೆ ಆಫರ್ ಬರಬಹುದು. ರಾಜಕೀಯ ಕ್ಷೇತ್ರದಲ್ಲಿರುವವರು ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿರುವವರ ಗೌರವ ಮತ್ತು ಪ್ರತಿಷ್ಠೆ ಇದ್ದಕ್ಕಿದ್ದಂತೆ ಹಲವು ಪಟ್ಟು ಹೆಚ್ಚಾಗುತ್ತದೆ. ನಿಮಗೆ ಯಾವುದಾದರೂ ದೊಡ್ಡ ಹುದ್ದೆ ಅಥವಾ ದೊಡ್ಡ ಆಡಳಿತಾತ್ಮಕ ಜವಾಬ್ದಾರಿಯನ್ನು ವಹಿಸಬಹುದು. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದ ನಿಮ್ಮ ಗುಪ್ತ ಶತ್ರುಗಳು ಸಂಪೂರ್ಣವಾಗಿ ಶಾಂತರಾಗುತ್ತಾರೆ. ಆದರೆ ಷರತ್ತು ಏನೆಂದರೆ ಈಗ ಆವೇಶಕ್ಕೆ ಒಳಗಾಗಿ ಕೆಲಸ ಬಿಡುವ ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳವಾಡುವ ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಆರ್ಥಿಕ ಪರಿಸ್ಥಿತಿ, ಲಿಕ್ವಿಡ್ ಕ್ಯಾಶ್ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡುವುದಾದರೆ ಈ ಸೂರ್ಯಗ್ರಹಣದ ದೃಷ್ಟಿ ಧನಿಷ್ಠ ನಕ್ಷತ್ರದ ಮೇಲೂ ಬೀಳುತ್ತಿದೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳನಾಗಿದ್ದು ಅವನು ನಿಮ್ಮ 3ನೇ ಭಾವದಲ್ಲಿ ಕುಳಿತು ನಿಮ್ಮ ಧೈರ್ಯ ಮತ್ತು ಪರಾಕ್ರಮ ಜೊತೆಗೆ ನಿಮ್ಮ ಕೋಪವನ್ನು ಹೆಚ್ಚಿಸುತ್ತಿದ್ದಾನೆ. ಅದೇ ಸಮಯದಲ್ಲಿ ನಿಮ್ಮ 11ನೇ ಭಾವ ಅಂದರೆ ನಿಮ್ಮ ನಿಯಮಿತ ಆದಾಯ, ನಿಮ್ಮ ಲಾಭದ ಮನೆ ಸ್ಥಾನದಲ್ಲಿ ಪ್ರಸ್ತುತ ರಾಹು ಗೋಚಾರ ಮಾಡುತ್ತಿದ್ದಾನೆ. ಈ ಗ್ರಹ ಸ್ಥಿತಿಯ ನೇರ ಪರಿಣಾಮವೆಂದರೆ ಹಣದ ವಹಿವಾಟಿಗೆ ಸಂಬಂಧಿಸಿದಂತೆ ಗಂಭೀರ ಚರ್ಚೆಗಳು ಅಥವಾ ದೊಡ್ಡ ವಿವಾದಗಳು ಉಂಟಾಗಬಹುದು. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಇನ್ಕ್ರಿಮೆಂಟ್ ಬಗ್ಗೆ ಮಾತನಾಡಬಹುದು ಮತ್ತು ಆ ಚರ್ಚೆಯು ದೊಡ್ಡ ಜಗಳವಾಗಿ ಬದಲಾಗಬಹುದು. ಅಥವಾ ಗ್ರಾಹಕರೊಬ್ಬರಿಂದ ನಿಮ್ಮದೇ ಆದ ತಡೆ ಹಿಡಿಯಲಾದ ಪಾವತಿಯನ್ನು ಕೇಳುವಾಗ ಮಾತು ಕಾನೂನು ವಿವಾದದವರೆಗೆ ತಲುಪಬಹುದು. ನಿಮ್ಮ ಮನೆಯ ಒಳಾಂಗಣ ವಿನ್ಯಾಸ, ಇಂಟೀರಿಯರ್ ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ ಅಪ್ಗ್ರೇಡ್ ಮಾಡಲು ಬಹಳಷ್ಟು ಹಣವನ್ನು ಖರ್ಚು ಮಾಡುವ ತೀವ್ರ ಆಸೆ ನಿಮ್ಮೊಳಗೆ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತದೆ. ಈ ಆಸೆಯನ್ನು ಸದ್ಯಕ್ಕೆ ಮುಂದೂಡಿರಿ, ಇಲ್ಲದಿದ್ದರೆ ನಿಮ್ಮ ಸಂಪೂರ್ಣ ಆರ್ಥಿಕ ಬಜೆಟ್ ಕೆಟ್ಟದಾಗಿ ಕುಸಿಯುತ್ತದೆ ಎಂಬುದು ನನ್ನ ಸಲಹೆ. ಹಣಕಾಸಿನ ವಹಿವಾಟಿನ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಮತ್ತೊಂದೆಡೆ ರಾಹು 11ನೇ ಭಾವದಲ್ಲಿ ಕುಳಿತು ಇದ್ದಕ್ಕಿದ್ದಂತೆ ದೊಡ್ಡ ಆರ್ಥಿಕ ಲಾಭವನ್ನೂ ಮಾಡಿಸುತ್ತಾನೆ. ಈ ಗ್ರಹಣದ ಪ್ರಭಾವದಿಂದ ನೀವು ಕಳೆದು ಹೋಗಿದೆ ಎಂದು ಭಾವಿಸಿದ್ದ ನಿಮ್ಮ ಹಳೆಯ ಸಿಲುಕಿಕೊಂಡಿದ್ದ ಹಣವು ಇದ್ದಕ್ಕಿದ್ದಂತೆ ರಿಕವರ್ ಆಗಲು ಪ್ರಾರಂಭಿಸುತ್ತದೆ. ನಿಮ್ಮ ಬಿಸ್ನೆಸ್ ನಲ್ಲಿ ಕೆಲವು ಹೊಸ ಮತ್ತು ದೊಡ್ಡ ಡೀಲ್ಗಳು ಫೈನಲ್ ಆಗುತ್ತವೆ. ಆದರೆ ಷರತ್ತು ಅದೇ ಆಗಿರುತ್ತದೆ. ಪ್ರತಿ ಕಾನೂನು ದಾಖಲೆಯನ್ನು ಸಂಪೂರ್ಣವಾಗಿ ಓದಿದ ನಂತರವೇ ಸಹಿ ಮಾಡಿ. ಆರ್ಥಿಕ ವಿವಾದಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಆಗಸ್ಟ್ 12ರ ರಾತ್ರಿ ಗ್ರಹಣದ ಅವಧಿಯು ನಡೆಯುತ್ತಿರುವಾಗ ಹನುಮಂತನನ್ನು ಆರಾಧಿಸುವುದು ನಿಮಗೆ ಅತ್ಯುತ್ತಮವಾಗಿರುತ್ತದೆ. ನೀವು ಶಾಂತವಾಗಿ ಕುಳಿತು ನಿರಂತರವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಈ ಸರಳ ಪರಿಣಾಮವು ನಿಮ್ಮನ್ನು ಎಲ್ಲಾ ರೀತಿಯ ಸಾಲ ಮತ್ತು ಹಠಾತ್ ಆರ್ಥಿಕ ತೊಂದರೆಗಳಿಂದ ಸುರಕ್ಷಿತವಾಗಿರಿಸುತ್ತದೆ. ಬನ್ನಿ ಈಗ ನಿಮ್ಮ ಕೌಟುಂಬಿಕ ಜೀವನದ ಸ್ವರೂಪದ ಬಗ್ಗೆ ಮಾತನಾಡೋಣ. ಚತುರ್ಥ ಭಾವವು ನಿಮ್ಮ ಮನೆಯ ಆಂತರಿಕ ವಾತಾವರಣ ಮತ್ತು ನಿಮ್ಮ ತಾಯಿಯ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಇಲ್ಲಿ ಇಷ್ಟು ದೊಡ್ಡ ಗ್ರಹಣ ಸಂಭವಿಸುತ್ತಿರುವುದು ನಿಮ್ಮ ಮನೆಯ ಶಾಂತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕುಟುಂಬದ ಸದಸ್ಯರ ನಡುವೆ ಇದ್ದಕ್ಕಿದ್ದಂತೆ ದೊಡ್ಡ ಕಮ್ಯುನಿಕೇಶನ್ ಗ್ಯಾಪ್ ಉಂಟಾಗಬಹುದು. ಅಲ್ಲಿ ಜನರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಬದಲು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸೂರ್ಯನ ನಿರ್ದಿಷ್ಟ ದೃಷ್ಟಿಯು ಪೂರ್ವಾಷಾಢ ನಕ್ಷತ್ರದ ಮೇಲೂ ಬೀಳುತ್ತಿದೆ. ಅದರ ಅಧಿಪತಿ ಶುಕ್ರ ಮತ್ತು ಈ ಸಮಯದಲ್ಲಿ ಶುಕ್ರನು ನಿಮ್ಮ ಜನ್ಮ ಕುಂಡಲಿಯ 6ನೇ ಭಾವದಲ್ಲಿ ನೀಚಾವಸ್ಥೆ ಅಂದರೆ ದುರ್ಬಲ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದರ ನೇರ ಮತ್ತು ಸ್ಪಷ್ಟ ಪರಿಣಾಮವು ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ವೈವಾಹಿಕ ಸಾಮರಸ್ಯದ ಮ್ಯಾರಿಟಲ್ ಹಾರ್ಮೋನಿ ಮೇಲೆ ಬೀಳುವ ಸಾಧ್ಯತೆ ಇದೆ. ಪತಿ ಮತ್ತು ಪತ್ನಿಯ ನಡುವೆ ಯಾವುದೇ ದೊಡ್ಡ ಕಾರಣವಿಲ್ಲದೆ ಚರ್ಚೆ ಹೆಚ್ಚಾಗಬಹುದು. ಮನೆಯಲ್ಲಿ ನಿಭಾಯಿಸುವ ಮಹಿಳೆಯರು ಮನೆಯೊಳಗೆ ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು. ವಿಶೇಷವಾಗಿ ಮನೆಯ ಇತರ ಮಹಿಳೆಯರೊಂದಿಗೆ ವಿಚಾರಗಳ ಘರ್ಷಣೆಯಾಗುವ ಪರಿಸ್ಥಿತಿ ಉಂಟಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿಯೂ ಇದ್ದಕ್ಕಿದ್ದಂತೆ ಕೆಲವು ಕುಸಿತವನ್ನು ಕಾಣಬಹುದು.
ಆದ್ದರಿಂದ ಅವರ ನಿಯಮಿತ ತಪಾಸಣೆಯನ್ನು ರುಟೀನ್ ಚೆಕಪ್ ಖಂಡಿತವಾಗಿಯೂ ಮಾಡಿಸಿ. ಈ ಕೌಟುಂಬಿಕ ಕ್ಲೇಶವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲು ಒಂದು ಅತ್ಯಂತ ಸಿದ್ಧ ಪರಿಹಾರವೆಂದರೆ ಗೋ ಸೇವೆ. ನೀವು ಯಾವುದಾದರೂ ಗೋಶಾಲೆಗೆ ಹೋಗಿ ಹಸುವಿಗೆ ನಿಮ್ಮ ಕೈಯಿಂದಲೇ ಹಸಿರು ಮೇವನ್ನು ತಿನ್ನಿಸಿ. ಇದರೊಂದಿಗೆ ನೀವು ಕುಡಿಯುವ ನೀರನ್ನು ಕೇವಲ ಬೆಳ್ಳಿಯ ಗ್ಲಾಸ್ನಲ್ಲಿಯೇ ಕುಡಿಯಬೇಕು ಎಂಬ ನಿಯಮವನ್ನು ಮಾಡಿಕೊಳ್ಳಿ. ಬೆಳ್ಳಿ ಲೋಹ ಮತ್ತು ಜಲತತ್ವವು ಸೇರಿ ನಿಮ್ಮ ಚತುರ್ಥ ಭಾವದ ಅಧಿಪತಿಯಾದ ಚಂದ್ರನಿಗೆ ಬಹಳಷ್ಟು ಬಲವನ್ನು ನೀಡುತ್ತದೆ ಮತ್ತು ನಿಮ್ಮೊಳಗೆ ನಡೆಯುತ್ತಿರುವ ಭಾವನಾತ್ಮಕ ಅಪ್ರತತೆ ಅಥವಾ ಅತಿಯಾದ ಆಲೋಚನೆ ಓವರ್ ಥಿಂಕಿಂಗ್ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ಮೇಷರಾಶಿಯ ವಿದ್ಯಾರ್ಥಿಗಳು ಅಥವಾ ಯಾವುದೇ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಸ್ವಲ್ಪ ದಿಕ್ಕು ತಪ್ಪಿಸುವ ಮತ್ತು ಮಾನಸಿಕ ಗೊಂದಲವನ್ನು ಉಂಟು ಮಾಡುವ ಸಮಯವಾಗಿರಬಹುದು. ಗ್ರಹಣದ ದೃಷ್ಟಿಯು ಮಖ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಅಲ್ಲಿ ಈ ಸಮಯದಲ್ಲಿ ಕೇತು ಗೋಚಾರ ಮಾಡುತ್ತಿದ್ದಾನೆ. ಇದು ನಿಖರವಾಗಿ ನಿಮ್ಮ ಪಂಚಮ ಭಾವದಲ್ಲಿ 5ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಇದು ನಿಮ್ಮ ಫೋಕಸ್, ನಿಮ್ಮ ಚುರುಕಾದ ಬುದ್ಧಿ ಮತ್ತು ವಿದ್ಯೆಯ ಭಾವವಾಗಿದೆ. ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ನಿಮ್ಮ ಅಧ್ಯಯನದಿಂದ ವಿಮುಖರಾಗುತ್ತಿರುವುದನ್ನು ನೀವು ಅನುಭವಿಸು. ಪರೀಕ್ಷಾ ಹಾಲ್ಗೆ ಹೋದ ನಂತರ ನೀವು ಓದಿದ ವಿಷಯಗಳನ್ನು ಮರೆಯಬಹುದು. ಇವೆಲ್ಲವೂ ಕೇತು ಮತ್ತು ಗ್ರಹಣದ ಮಿಶ್ರ ಪ್ರಭಾವದಿಂದ ಸಂಭವಿಸುತ್ತಿವೆ. ನಿಮ್ಮ ಏಕಾಗ್ರತೆಯನ್ನು ಮತ್ತೆ ಟ್ರ್ಯಾಕ್ಗೆ ತರಲು ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಭುಂ ಬುಧಾಯ ನಮಃ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ಈ ಪರಿಹಾರವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ದಾರಿ ತಪ್ಪದಂತೆ ತಡೆಯುತ್ತದೆ. ನಮ್ಮ ವಯಸ್ಸಾದ ವೀಕ್ಷಕರು ತಮ್ಮ ಆರೋಗ್ಯ ಮತ್ತು ಅವರ ನಿಯಮಿತ ದಿನಚರಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಶನಿದೇವರು ನಿಮ್ಮ 12ನೇ ಭಾವ ಅಂದರೆ 12ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾರೆ ಮತ್ತು ಗ್ರಹಣದ ನೇರ ಪ್ರಭಾವವು ಈ ಭಾವದ ಮೇಲೆ ಬೀಳುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಯಾವುದೇ ಹಳೆಯ ಆರೋಗ್ಯ ಸಮಸ್ಯೆಯನ್ನು ಅಪ್ಪಿತಪ್ಪಿಯೂ ನಿರ್ಲಕ್ಷಿಸಬೇಡಿ. ನಿಮ್ಮ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ನಿದ್ರಾಹೀನತೆ, ಇದನ್ನು ನಾವು ಇನ್ಸೋಮ್ನಿಯಾ ಎಂದು ಕರೆಯುತ್ತೇವೆ, ಅಥವಾ ರಾತ್ರಿಗಳಲ್ಲಿ ಅನಗತ್ಯ ಚಿಂತೆ ಕಾಡುವುದು ಸಾಮಾನ್ಯ ಸಂಗತಿಯಾಗಬಹುದು. ಮಲಗುವ ಮೊದಲು ಪರದೆಯಿಂದ ಅಂದರೆ ಸ್ಕ್ರೀನ್ ನಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಮಾನಸಿಕ ಶಾಂತಿ ಮತ್ತು ಆರೋಗ್ಯದ ರಕ್ಷಣೆಗಾಗಿ ಆಗಸ್ಟ್ 12ರಂದು ಭಗವಾನ್ ಶಿವನ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದು ನಿಮಗೆ ಅತ್ಯಂತ ಫಲದಾಯಕವಾಗಿರುತ್ತದೆ. ಪ್ರಯಾಣ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತನಾಡುವುದಾದರೆ, ದೀರ್ಘಕಾಲದಿಂದ ವಿದೇಶದಲ್ಲಿ ನೆಲೆಸಲು, ಅಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಅಥವಾ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವ ಜಾತಕದವರಿಗೆ ಈ ಗ್ರಹಣವು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸಾಬೀತಾಗಲಿದೆ. 12ನೇ ಭಾವವು ವಿದೇಶಿ ಸಂಬಂಧಗಳನ್ನು ಸಹ ಸೂಚಿಸುತ್ತದೆ. ಆದ್ದರಿಂದ ಈ ಗ್ರಹಣದ ಪ್ರಭಾವವು ಸರಿದಾಗ ವಿದೇಶಿ ನೆಲದಿಂದ ನೀವು ಬಹಳ ಸಕಾರಾತ್ಮಕ ಸುದ್ದಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಕೊನೆಯದಾಗಿ, ನಿಮ್ಮ ನಡವಳಿಕೆಗೆ ಸಂಬಂಧಿಸಿದಂತೆ ಒಂದು ಬಹಳ ದೊಡ್ಡ ಎಚ್ಚರಿಕೆ. ಗ್ರಹಗಳು ಹಾಕಬೇಕಾಗಿದ್ದ ಜ್ಯೋತಿಷ್ಯದ ಚೌಕಟ್ಟನ್ನು ಹಾಕಿವೆ, ಆದರೆ ನಿಮ್ಮ ಪ್ರಕ್ರಿಯೆಯೇ ಅಂದರೆ ನಿಮ್ಮ ರಿಯಾಕ್ಷನ್ ಅಂತಿಮವಾಗಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮೇಷರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ತ್ವರಿತ ಕ್ರಿಯೆಯಾಗಿದೆ. ಆದರೆ ಈ ಸಮಯದಲ್ಲಿ ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವಾಗಬಹುದು. ಮುಂದಿನ 3 ತಿಂಗಳ ಕಾಲ ನೀವು ತಕ್ಷಣ ಮತ್ತು ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸುವ ನಿಮ್ಮ ಜನ್ಮಜಾತ ಅಭ್ಯಾಸಕ್ಕೆ ಕಡಿವಾಣ ಹಾಕಬೇಕಾಗುತ್ತದೆ. ಯಾವುದೇ ಸಾಮಾನ್ಯ ಚರ್ಚೆಯನ್ನು ದೊಡ್ಡ ವಿವಾದವಾಗಿ ಬದಲಾಗಲು ಬಿಡಬೇಡಿ. ನಿಮ್ಮ ಮೆದುಳಿನಲ್ಲಿ ಒಂದು ಫಿಲ್ಟರ್ ವ್ಯವಸ್ಥೆಯನ್ನು ಫಿಲ್ಟರ್ ಸಿಸ್ಟಮ್ ಮಾಡಿಕೊಳ್ಳಿ. ಯಾವುದೇ ದೊಡ್ಡ ಮಾತನ್ನು ಆಡುವ ಮೊದಲು ಅಥವಾ ಜೀವನದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಕನಿಷ್ಠ 24 ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಮಾತು ಮತ್ತು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ, ಈ ಸೂರ್ಯಗ್ರಹಣದ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಸ್ಪರ್ಶಿಸಲು ಸಹ ಸಾಧ್ಯವಿಲ್ಲ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಗೆ ಕೆಂಪು ಹವಳ ಅಥವಾ ಮಾನಸಿಕ ಶಾಂತಿಗಾಗಿ ಅಪ್ಪಟ ಮುತ್ತು ಲಾಭದಾಯಕವಾಗಿರುತ್ತದೆ. ಆದರೆ ಯಾವುದೇ ಅರ್ಹ ಜ್ಯೋತಿಷಿಗೆ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯನ್ನು ತೋರಿಸದೆ ಎಂದಿಗೂ ಯಾವುದೇ ರತ್ನವನ್ನು ಧರಿಸಬೇಡಿ. ಕೆಂಪು ಮತ್ತು ಹಳದಿ ಬಣ್ಣವು ನಿಮಗೆ ವಿಶೇಷವಾಗಿ ಶುಭವಾಗಿರುತ್ತದೆ. ಇದು ಗಾಬರಿಯಾಗುವ ಅಥವಾ ಹೆದರುವ ಸಮಯವಲ್ಲ, ಬದಲಾಗಿ ಮಾನಸಿಕವಾಗಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವ ಸಮಯವಾಗಿದೆ. ಕಂಫರ್ಟ್ ಝೋನ್ ಯಾವಾಗ ಮುರಿಯುತ್ತದೆಯೋ
ಅದು ಹೊಸ ಮತ್ತು ಸುಂದರ ಭವಿಷ್ಯದ ಬಲವಾದ ಅಡಿಪಾಯವನ್ನು ಹಾಕುತ್ತದೆ. ಸಾಡೆ ಸಾತಿಯ ಕಾರಣದಿಂದ ಇದುವರೆಗೂ ಮುಚ್ಚಿದ್ದ ದಾರಿಗಳನ್ನು ಈ ಸೂರ್ಯಗ್ರಹಣವು ಸಂಪೂರ್ಣವಾಗಿ ತೆರವುಗೊಳಿಸಲು ಬರುತ್ತಿದೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಿ, ನಿಮ್ಮ ಇಷ್ಟ ದೇವರ ಮೇಲೆ ನಂಬಿಕೆ ಇಡಿ ಮತ್ತು ಸಂಪೂರ್ಣ ಆತ್ಮವಿಶ್ವಾಸದಿಂದ ಈ ಸಮಯವನ್ನು ಎದುರಿಸಿ. ನಮಸ್ಕಾರ.